ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬರೋಣ. ಸಾರಿ, ನೆನ್ನೆ ಎಪಿಸೋಡ್ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನನಗೆ ಒಂಚೂರು ವಾಯ್ಸ್ ಒಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ಎಪಿಸೋಡಲ್ಲಿ ಬಂದು ರೋಹಿಣಿ ಪ್ಲ್ಯಾನ್ ಮಾಡಿದ್ದಂಗೆ ಕಳ್ತನ ಮಾಡೋಕ್ಕೆ ದಿನೇಶನ್ನು ಕಳಿಸ್ತಾರೆ. ಆದರೆ ದಿನೇಶನ್ನು ಈ ಕಡೆ ಮನೆಯವರೆಲ್ಲ ಹೊಡೆದು ಕಳಿಸ್ತಾರೆ. ದಿನೇಶ್ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಗುತ್ತೆ. ಮತ್ತೆ ಕಾಲ್ ಮಾಡಿ ರೋಹಿಣಿಗೆ ಬೇಕಂತಾನೆ ನೀನು ನನ್ನನ್ನು ಸಿಕ್ಕಾಕ್ಸಿದ್ಯಾ ಅಂದಾಗ ರೋಹಿಣಿ ಆ ಥರ ಎಲ್ಲ ಏನೂ ಇಲ್ಲ, ಬೇಕು ಅಂತೆಲ್ಲ ನಾನು ಮಾಡಿಲ್ಲ, ನೀನು ಕೊಟ್ಟಿರೋ ಕೆಲಸ ನೀನು ಕರೆಕ್ಟಾಗಿ ಮಾಡಲಿ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ಅಂದಾಗ, ನೀನು ಬೇಕು ಅಂತ ನಾನು ಸಿಕ್ಕಾಕ್ಸೋಕೆ ಮಾಡಿದ್ಯಾ ಒಂದು ಮನೇಲಿ ನಿಜ ಹೇಳ್ತೀನಿ ಅಂದಾಗ ರೋಹಿಣಿ ಹೇಳ್ಕೊ ಹೋಗೋ, ಅಮ್ಮಮ್ಮ ಅಂದರೆ ಏನು ಮಾಡ್ತಾರೆ, ಮನೆಯಿಂದ ಆಚೆ ಹಾಕ್ತಾರೆ ಅಷ್ಟೇ ತಾನೇ, ಮಾಡ್ಕೋಗು ಅಂತೇಳಿ ರೋಹಿಣಿಯನ್ನು ಸಹ ಚಾಲೆಂಜ್ ಆಗ್ತಾಳೆ. ಸರಿ ಅಂತೇಳಿ ಅವನು ಸಹ ಸುಮ್ಮನೆ ಆಗೋಗ್ತಾನೆ. ಈ ಕಡೆ ಮೀನಾ ಕನಕ ಇಬ್ಬರು ಸಹ ಮಾತಾಡ್ಕೊಂಡಿರ್ತಾರೆ. ಏನಾದರೂ ವಿಚಾರ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ, ಅಕ್ಕ ಮದುವೆ ಮುಗಿದ ತಕ್ಷಣನೇ ಹೇಳ್ಬಿಡೋಣ, ಕಾಲವರೆಗೂ ದಯವಿಟ್ಟು ಸುಮ್ಮನಿರಿ, ಏನಾದರೂ ಭಾವಾಗಿವಾಗ ಗೊತ್ತಾಗ್ಬಿಟ್ರೆ ನಮ್ಮ ಮದುವೆನೇ ನಿಲ್ಲಿಸ್ಬಿಡ್ತಾರೆ, ಇಲ್ಲಿವರೆಗೂ ಬಂದಿದ್ದೀರಂತೆ, ಇಷ್ಟೊತ್ತು ಒಂದು 10-15 ನಿಮಿಷದಲ್ಲಿ ನನ್ನ ಮದುವೆ ಮುಗಿದೋಗುತ್ತೆ, ಆಮೇಲೆ ಬೇಕಂದರೆ ಭಾವಾಗ ಹೇಳೋಣಕ್ಕ, ದಯವಿಟ್ಟು ಸುಮ್ಮನಿರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಆಯಿತು, ನಿನ್ನ ಪ್ರಕಾರನೇ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ಫಾರ್ಮ್ ಮಾಡೋಣ, ಮದುವೆ ಆದಮೇಲೆ ಅಂತೇಳಿ ಅವಳು ಸಹ ಕಾಯ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಆ ಕಡೆ ಸೂರ್ಯ ಡೋರನ್ನು ತಟ್ತಾನೆ. ಯಾರಿರ್ಬೋದು ಅಂತೇಳಿ ಬಂದು ಮೀನಾ ನೋಡಿದಾಗ ಈ ಕಡೆ ಸೂರ್ಯ, ಗೊತ್ತಾಯಿತು ನನ್ನಿಂದ ಮುಚ್ಚಿಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತಾಳೆ. ಹಂಗಂದ ತಕ್ಷಣ ಈ ಕಡೆ ಮೀನಾಗೆ ತುಂಬ ಟೆನ್ಷನ್ ಆಗೋಗುತ್ತೆ. ಇದೇನಪ್ಪ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ, ನಿಜ ಎಲ್ಲ ಗೊತ್ತಾಗ್ಬಿಡ್ತೇನೋ ಅಂತ. ಯಾಕ್ರಿ ಏನಾಯಿತು ಅಂತ ಅಂದಾಗ, ನಂಗೆ ಗೊತ್ತು ಕನಕಾಗೆ ನಿಮ್ಮಮ್ಮ ಜ್ಯೂಸ್ ತಂದು ಕೊಟ್ಟರು, ನಿನಗೆ ತಂದು ಕೊಟ್ಟಿಲ್ಲ ಅಂತ ನೀನು ತುಂಬ ಬೇಜಾರಾಗಿದೆಯಲ್ಲ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ನಿನಗೆ ಜ್ಯೂಸ್ ತೊಗೊಂಬಂದಿನ ತಗೋ ಕುಡಿ ಅಂತಾರೆ. ಅಯ್ಯೋ ಅಷ್ಟೇನ ಅಂತೇಳಿ ಜ್ಯೂಸನ್ನು ಕುಡಿತಾನೆ. ಅದಾದಮೇಲೆ ಒಳಗಡೆ ಬಂದ ತಕ್ಷಣವೇ ಭಯ ಬಿದ್ದೋಗ್ಬಿಟ್ರೆ, ನೀವೇನು ಮಾತಾಡ್ತಾಯಿದ್ರಿ ನನಗೆ ಗೊತ್ತು ಅಂತ ಹೇಳಿ ಅಂತಾನೆ. ಈ ಕಡೆ ಕನಕ, ಭಾವ ನಿಮ್ಮ ಹತ್ರ ನಾನು ಒಂದು ಕೇಳಬೇಕಿತ್ತು, ನನ್ನಿಂದ ಏನಾದರೂ ಗೊತ್ತಿಲ್ಲದಿರೋ ತಪ್ಪಾಗಿದ್ರೆ ನಾಳೆ ದಿವಸ ನಿಮ್ಗೆ ಗೊತ್ತಾದರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತಾರೆ. ಅದಕ್ಕೇನು ಕನಕ ಈ ಥರ ಕೇಳ್ತೀಯಾ, ನಿನ್ನ ಜೀವನ ಬಂಗಾರ ಆಗಲಿ ಅಂತೇಳಿ ಅಲ್ವ ನಾನು ಇಷ್ಟೊಂದು ಕಷ್ಟಪಡ್ತಾ ಇರೋದು, ಅದಕ್ಕೆ ನಾನು ಯಾಕೆ ಇದು ಮಾಡಲಿ, ನಿನ್ನ ಜೀವನ ಚೆನ್ನಾಗಿರಬೇಕು, ನಿನ್ನ ಜೀವನ ಪೂರ್ತಿ ತುಂಬ ಚೆನ್ನಾಗಿರ್ಬೇಕಂತಲೇ ನಾನು ನೀವು ಬಯಸೋದು ಅಂತೇಳಿ ಅಂದಾಗ ಈ ಕಡೆ ಇವರೆಲ್ಲ ತುಂಬ ಖುಷಿಯಾಗಿ ಹೋಗ್ತಾರೆ. ಸರಿ, ನಾನು ಒಬ್ಬನೇ ನಿಂತ್ಕೊಬೇಕು, ಆಚೆಗಡೆ ಹೋಗೋಬರೋರ್ನೆಲ್ಲ ವಿಚಾರಿಸ್ಬೇಕು, ನನಗೊಬ್ಬನಿಗೆ ಬೇಜಾರಾಗ್ತಿದೆ, ನೀನು ನನ್ನ ಜೊತೆಲಿ ಬಾ, ಕಂಪ್ನಿ ಕೊಡು ಅಂದಾಗ ಸರಿ ಆಯಿತು, ಕನಕಾಗೆ ಪೂರ್ತಿಯಾಗಿ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಬರ್ತೀನಿ ಅಂತ ಹೇಳಿ ಈ ಕಡೆ ಮೀನಾ ಅಂತಾಳೆ. ಸರಿ ಆಯಿತು, ನೀನು ಬಾ ನಿಧಾನವಾಗಿ ಅಂತೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಸೂರ್ಯ ಹೊರಟಿದ್ದಾದಮೇಲೆ ಈ ಕಡೆ ಶಾಂತಿ ಕೂತ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಮೀನಾ ಅವ್ರ ತಾಯಿ ಬರ್ತಾರೆ. ಕಾಫಿ ಟೀ ಏನಾದ್ರು ತೊಗೊಬರಲ್ಲ ಅಂದಾಗ, ಅಮ್ಮ ನಾವೇನು ಬೇರೆಯವರೆಲ್ಲ ನಿಮ್ಮ ಮನೆಯವರೇ, ನಮ್ಮ ಕಾಫಿ ಟೀ ವಿಚಾರ ಎಲ್ಲ ಏನೂ ಬೇಕಾಗಿಲ್ಲ, ನಾವು ನೋಡ್ಕೊತೀರಿ, ಬೇರೆಯವ್ರನ್ನೆಲ್ಲ ನೀವು ಗೆಸ್ಟ್ ನೋಡ್ಕೋಗ್ರಿ ಅಂತೇಳಿ ಅಂತಾರೆ. ಈ ಕಡೆ ಶಾಂತಿಗೆ ಕಾಫಿ ಬೇಕಾ ಟೀ ಬೇಕಾ ಅಂದಾಗ ನನಗೇನು ಬೇಡ ಅಂತಾರೆ. ಸರಿ ಆಯಿತು ಅಂತೇಳಿ ಮೀನಾ ತಾಯಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಶಾಂತಿ ನೋಡಿದ್ದೇನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಅಂದಾಗ, ಮಾಡ್ತಾರೆ ಪುಕ್ಷಟ್ಟಿ ಅಲ್ವಾ, ಮಾಡೇ ಮಾಡ್ತಾರೆ. ಅದರಲ್ಲೇನು ರವಿ ಬಂದು ಊಟದ ಒಪ್ಪಿಸ್ಕೊಂಡಿದ್ದಾನೆ. ಈ ಕಡೆ ನೀವು 1 ಲಕ್ಷ ಕೊಟ್ಟಿದ್ದೀರಾ, ಈ ಕಡೆ ಶ್ರುತಿ ಚಿನ್ನ ಹಾಕಿದ್ದಾಳೆ, ಬೇರೆ ಏನು ಬೇಕು, ಎಲ್ಲ ನಮ್ಮ ಮನೆಯವರ ಭಿಕ್ಷೆಯಿಂದನೇ ಇದೆಲ್ಲ ನಡೀತಾ ಇರೋದು ಅಂತಾರೆ. ಆ ಥರ ಅಂದ ತಕ್ಷಣ ರಂಗನಾಥ್ ನೀನು ಇನ್ನೇನು ಹೇಳೋಕ್ಕಾಗುತ್ತೆ ಅಂತೇಳಿ ಸುಮ್ಮನೆ ಆಗೋಗ್ತಾನೆ. ಈ ಕಡೆ ಸೂರ್ಯ ಆಚೆಗಡೆ ನಿಂತ್ಕೊಂಡು ಹೋಗೋಬರೋರಿಗೆಲ್ಲನೂ ವೆಲ್ಕಮನ್ನು ಮಾಡ್ತಾ ಇರ್ತಾನೆ ಪ್ರತಿಯೊಬ್ಬರಿಗೂ. ಮಂಜ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ವೆಲ್ಕಮ್ ಬನ್ನಿ ನಡೀರಿ ಒಳಗಡೆ ಅಂತೇಳಿ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇರ್ತಾನೆ. ಈ ಕಡೆ ಕನಕನ ರೆಡಿ ಮಾಡ್ತಾ ಇರ್ತಾರೆ ಎಲ್ಲರೂ. ರೆಡಿ ಮಾಡೋ ಟೈಮ್ಗೆ ನಾವೆಲ್ಲ ಒಂದು ಸ್ವಲ್ಪ ಬರ್ಬೋದಾ ಅಂತೇಳಿ ಈ ಕಡೆ ರವಿ ಶ್ರುತಿ ಇಬ್ಬರು ಸಹ ಬರ್ತಾರೆ. ನಿಮಗೋಸ್ಕರ ಏನೋ ಒಂದು ಗಿಫ್ಟ್ ತೊಗೊಂಬಂದಿದ್ದೀನಿ ಅಂತೇಳಿ ಅವ್ರು ತೊಗೊಂಬಂದಿರೋಂತಹ ಚಿನ್ನದ ಸರನ್ನು ತೋರಿಸ್ತಾರೆ. ಅದನ್ನು ನೋಡಿ ಇದೆಲ್ಲ ಏನಕ್ಕೆ ಬೇಕು, ಇದೆಲ್ಲ ನಮ್ಗೆ ಬೇಕಾಗಿಲ್ಲ ಅಂತೇಳಿ ಅಂದಾಗ, ಯಾಕೆ ಕೊಡಬಾರ್ದು, ಇದು ನಮ್ಮ ಮನೆ ಮಗಳ ಮದುವೆ ಅಂತ ಹೇಳಿ ಚಿನ್ನದ ಚೈನನ್ನು ಹಾಕ್ತಾರೆ. ಈ ಕಡೆ ರವಿ, ಅಲ್ಲ ಮದುವೆ ಬೇಡ ಅಂತೇಳಿ ನನ್ನನ್ನು ಎಷ್ಟು ಗುಳಾಡಿಸ್ತಾ ಇದ್ದೆ, ನಾನು ಎಷ್ಟು ರೇಗಿಸ್ತಾ ಇದ್ದೆ, ಆದರೆ ಈಗ ನೋಡಿದ್ರೆ ನೀನೇ ಮದುವೆ ಆಗ್ತಾ ಇದೆಯಾ, ನಿನ್ನ ನಾವು ರೇಗಿಸ್ಬಾರ್ದು ಅಂತೇಳಿ ಈ ಕಡೆ ರವಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಸರಿ ಆಯಿತು, ನೀವೇ ಈ ನೆಕ್ಲೆಸನ್ನು ಹಾಕಿ ಅಂದಾಗ ಈ ಕಡೆ ಶ್ರುತಿ ಅವಳ ಕೈಯಾರನೇ ಕನಕಾಗೆ ನೆಕ್ಲೆಸನ್ನು ಹಾಕ್ತಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಅಂತಾರೆ. ಸರಿ ಆಯಿತು, ನನಗೆ ತುಂಬ ಹೊಟ್ಟೆ ಸಿದ್ದಿದೆ, ನಾವಿನ್ನು ಬ್ರೇಕ್ಫಾಸ್ಟ್ ಮಾಡೋಕೆ ಹೊರಡ್ತೀರಿ ಅಂತ ಹೇಳಿ ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರವಿಯನ್ನು ಕರ್ಕೊಂಡು ಈ ಕಡೆ ಶ್ರುತಿ ಬರ್ತಾಳೆ. ಈ ಕಡೆ ಕನಕನ ಉಡಿ ಹಾಕೊಂಡಿರೋದನ್ನ ನೋಡಿ ಈ ಕಡೆ ಕನಕ ತಾಯಿ ಮತ್ತು ಕನಕ ಅವರ ಅಕ್ಕ ಇಬ್ಬರು ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಏನೋ ತುಂಬ ಕಿರ್ಚಾರ ಸೌಂಡ್ ಕೇಳಿಸ್ತಾ ಇರುತ್ತೆ ಊಟದ ಹತ್ರ, ಏನಿರ್ಬೋದು ಅಂತ ಬರೋ ಟೈಮ್ಗೆ ಅಲ್ಲಿರೋ ಒಬ್ಬರು ವ್ಯಕ್ತಿ ತುಂಬ ಗಲಾಟೆ ನಡೀತಿದೆ ಸರ್, ಇಲ್ಲಿ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳಿ ಅಂದಾಗ ಸೂರ್ಯಗೆ ತುಂಬ ಟೆನ್ಷನ್ ಆಗುತ್ತೆ. ಇದೇನಪ್ಪ ಇಷ್ಟೊಂದು ಏನು ಜಗಳ ಆಡ್ತಾ ಇದ್ದಾರೆ, ಏನಿರ್ಬೋದು, ಯಾಕೆ ಮದುವೆ ನಿಂತೋಗುತ್ತೆ ಅಂತ ಹೇಳಿ ಬಂದು ಒಳಗಡೆ ನೋಡಿದಾಗ ಈ ಕಡೆ ಮನೋಜ ತುಂಬ ಗಲಾಟೆ ಮಾಡ್ತಾ ಇರ್ತಾನೆ. ಬೇಕೇ ಬೇಕು, ನ್ಯಾಯ ಬೇಕು, ಧಿಕ್ಕಾರ ಅಂತ ಇರ್ತಾನೆ. ಯಾಕೋ ಏನೋ ಆಯ್ತು ಅಂದಾಗ, ನನಗೆ ಒಡೆನೇ ಕೊಡ್ತಾ ಇಲ್ಲ, ಇವರು ಬರೀ 2-3 ಒಡೆ ಆಗ್ತಾ ಇದ್ದಾರೆ, ಹಿಂಗಿದ್ರೆ ಅಷ್ಟೇ ಮದುವೆ ಎಲ್ಲ ನಿಲ್ಲಿಸ್ಬಿಡ್ತೀನಿ
ಮಾಡ್ತೀನಿ, ಮದುವೆನೂ ಬೇಡ ಏನು ಬೇಡ ಅಂತೇಳಿ ಅಂತಾನೆ. ಈ ಕಡೆ ಸೂರ್ಯಲ್ಲಿ ಒಡೆಗೋಸ್ಕರ ಯಾಕೋ ಈ ಥರ ಆಡ್ತಾ ಇದೆಯಾ, ಜೀವನದಲ್ಲಿ ಬರೀ ಊಟ ತಿನ್ನೋಕ್ಕೋಸ್ಕರ ಹುಟ್ಟುಬಿಟ್ಟಂಗಿದೆಯಾ, ಎಷ್ಟು ಬೇಕೋ ವಡೆ ಹಾಕ್ಸ್ಕೊಂಡು ತಿಂದು ಸಾಯಿ, ಅದನ್ನು ಬಿಟ್ಬಿಟ್ಟು ಏನಕ್ಕೆ ಈ ಥರ ಜಗಳ ಮಾಡ್ತಾ ಇದೆಯಾ ಅಂತೇಳಿ ಸೂರ್ಯನೂ ಬೈದು ಅವನಿಗೆ ಎಷ್ಟು ಬೇಕೋ ಅಷ್ಟು ವಡೆನ ತಂದು ಹಾಕಿ ಅಂತ ಹೇಳ್ತಾರೆ. ಈ ಕಡೆ ಶ್ರುತಿಗೆ ಮನೋಜ ಕೇಳ್ತಾನೆ, ಐಸ್ ಕ್ರೀಮ್ ಇದೆಯಾ ಅಂದರೆ ಹೌದು ಫ್ರೀಝರಲ್ಲಿ ಇದೆ, ನೀವು ಫಸ್ಟು ತಿನ್ನೋ ಅಂದಾಗ ಇಲ್ಲ ಈ ಕಡೆ ವಡೆ ತಿಂತರ್ಬೇಕು, ಈ ಕಡೆ ಐಸ್ ಕ್ರೀಮ್ ತಿಂತರ್ಬೇಕು, ಎರಡು ಮಿಕ್ಸ್ ಆಗಿ ತಿಂದ್ರೇ ಚೆನ್ನಾಗಿರೋದು ಅಂತೇಳಿ ಅಂತಾರೆ. ಅಯ್ಯೋ ಕರ್ಮ, ಆಯಿತು ನಾನು ತೊಗೊಬರ್ತೀನಿ ತಿನ್ನಪ್ಪ ಅಂತೇಳಿ ಅಲ್ಲಿಂದ ನಿಮ್ಗೆ ಐಸ್ ಕ್ರೀಮ್ ತಂದು ಕೊಡ್ರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ರವಿನೂ ಸಹ ಬಂದುಬಿಡ್ತಾನೆ. ಈ ಕಡೆ ಮನೋಜ ಬಂಡ್ರಪ್ಪ ಇಲ್ಲ ಒಂಚೂರು ಸಾಂಬಾರು ತೊಗೊಬನ್ನಿ, ಒಂಚೂರು ವಡೆ ತೊಗೊಬನ್ನಿ, ಬನ್ನಿ ಅಂತೇಳಿ ಇವ್ರನ್ನೆಲ್ಲ ಕರೆದ್ಬಿಟ್ಟು ಅವ್ನಿಗೆ ಊಟ ಏನು ಬೇಕೋ ಅದನ್ನು ಬಡಿಸ್ಕೊಂಡು ಅವ್ರ ಕೈಯಲ್ಲಿ ಸರ್ವ್ ಮಾಡಿಸ್ಕೊಂಡು ತಿಂತಾ ಇರ್ತಾನೆ. ಈ ಕಡೆ ಮೀನಾ ಒಳಗಡೆ ಹೋಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ಫ್ರೆಂಡ್ಸ್ ಬಂದು ನೋಡಿ ಹುಡುಗಿಗೆ ಹಾರ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂದಾಗ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತಗೊಳ್ಳಿ ಒಂದು ವಾರನ ಕನಕ ರೂಮಲ್ಲಿ ಇಟ್ಬಿಡಿ, ಈ ಒಂದು ವಾರನ ನಾನು ಹೋಗಿ ಹುಡುಗ ರೂಮಲ್ಲಿ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಕನಕ ಹಾರನ ತೊಗೊಂಡು ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ಅರುಣ್ ಅವ್ರ ತಾಯಿ ಸಿಗ್ತಾರೆ. ಅಯ್ಯೋ ನನಗೆ ಯಾರ ಕೊಡ್ಬೇಕು ಅಂದ್ಕೊಂಡಿದ್ದೆ, ಅದೇ ಟೈಮ್ಗೆ ಒಳ್ಳೆ ಟೈಮ್ಗೆ ನೀವು ಬಂದ್ರಿ, ತೊಗೊಳ್ಳಿ ಯಾರ ನಿಮ್ಮ ಮಗ ರೂಮಲ್ಲಿ ಇಟ್ಬಿಡಿ ಅಂದ ತಕ್ಷಣ ಈ ಕಡೆ ಮೀನಾ ನಿಂಗೆ ತುಂಬ ಥ್ಯಾಂಕ್ಸ್ ಅಮ್ಮ, ಎಲ್ಲರೂ ಬೇಡ ಅಂತಂದರು, ನೀನೇ ಮುಂದೆ ನಿಂತ್ಕೊಂಡು ನನ್ನ ಮಗನ ಪರ ನಿಂತ್ಕೊಂಡು ಈ ಮದುವೆ ಎಲ್ಲನೂ ಮಾಡ್ತಾ ಇದೆಯಾ, ನಿನ್ನಿಂದ ನಂಗೆ ತುಂಬಾ ಉಪಕಾರ ಆಯಿತು, ಕೊನೆಗೆ ನನ್ನ ಮಗಳು ನನ್ನ ಮನೆ ಸೊಸೆಯಾಗಿ ಬರ್ತಾ ಇದ್ದಾಳೆ ಅಂತೇಳಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಅರುಣ್ ಸಹ ರೂಮಲ್ಲಿ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾನೆ. ಏನು ಸರ್ ನೀವು ಈ ಥರ ಕೂತ್ಕೊಂಡಿದ್ದೀರಿ, ಏನಾಯಿತು ಅಂದಾಗ ಹುಡುಗಿನ ನೋಡಬೇಕು ಅಂತಾರೆ. ಅದರಲ್ಲೇನು ಸರ್ ನಿಮ್ಮ ಹುಡುಗಿನ ನೀವು ನೋಡೋದ್ರಲ್ಲಿ ಹೋಗಿ ಹುಡುಗಿನ ನೋಡ್ಕೊಬನ್ನಿ ಅಂತೇಳಿ ಈ ಕಡೆ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಕನಕ ರೂಮಲ್ಲೂ ಸಹ ಏನೇ ಹೋಗಿ ಟ್ರಾಫಿಕ್ ಪೊಲೀಸ್ ಆಫೀಸರ್ನ ತಗ್ಲಾಕೊಂಡ್ಬಿಟ್ಟಿದ್ಯಾ, ಮದುವೆನೇ ಮಾಡ್ಕೊಳ್ಳಲ್ಲ, ನನಗೆ ಮದುವೆನೇ ಬೇಡ ಅಂತ ಇದ್ದವಳು, ಇವಾಗ ನೋಡಿದ್ರೆ ನೀನೇ ನಮಗಿಂತ ಮುಂಚೆ ಮದುವೆ ಆಗ್ತಾ ಇದೆಯಾ ಅಂತೇಳಿ ರೇಗಿಸ್ತಾ ಇರ್ತಾರೆ. ಹುಷಾರು, ನಿಮ್ಮ ಹಸ್ಬೆಂಡು ಹೇಳಿ ಪೊಲೀಸ್ ಆಫೀಸರು ನಾಳೆ ದಿನ ಏನಾದರೂ ಮನೇಲಿ ತೊಂದರೆ ಆದರೆ ನಿನಗೂ ಫೈನ್ ಹಾಕ್ಬಿಡ್ತಾರೆ ಮನೇಲಿ, ಹುಷಾರಾಗಿರು ಅಂತೇಳಿ ರೇಗಿಸ್ತಾ ಇರ್ತಾರೆ. ಸಾಕು ಸುಮ್ಮನಿರಿ, ಹಂಗೆಲ್ಲ ಮಾತಾಡಬೇಡ್ರಿ ಅನ್ನೋ ಟೈಮ್ಗೆ ಈ ಕಡೆ ಅವರುನು ಕನಕ ರೂಮ್ಗೆ ಬರ್ತಾನೆ. ಕನಕ ಮತ್ತು ಅವರು ಒಬ್ರಿಗೊಬ್ರು ನೋಡ್ಕೊಂಡು ನಿಂತಿರ್ತಾರೆ. ಈ ಕಡೆ ಅವ್ರ ಫ್ರೆಂಡ್ಸ್ ಅಲ್ಲ ಸರ್, ಹುಡುಗಿ ರೂಮ್ಗೆ ಈ ಥರ ಬರೋಂಗಿಲ್ಲ ಸರ್, ನೀವು ಹುಡುಗಿ ರೂಮ್ಗೆ ಬಂದರೆ ನಾವು ಸಹ ನಿಮಗೆ ಫೈನ್ ಹಾಕ್ಬಿಡ್ಬೇಕಾಗುತ್ತೆ, ಹೋಗಿ ಅಂತ ಹೇಳಿ ರೇಗಿಸ್ತಾ ಇರ್ತಾರೆ. ಈ ಕಡೆ ಇಬ್ಬರು ಸಹ ಕಣ್ಣಲ್ಲಿ ಸನ್ನೆ ಮಾಡ್ಕೊಂಡು ಸರಿ ಅಲ್ಲಿಂದ ಹೋಗಿ ಅಂತ ಹೇಳಿ ಈ ಕಡೆ ಒಬ್ರಿಗೊಬ್ರು ನಕ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ನಾಳೆ ಎಪಿಸೋಡಲ್ಲಿ ರಿಜಿಸ್ಟ್ರಿ ಮ್ಯಾರೇಜ್ ಆಗಿರೋದು ಗೊತ್ತಾಗಿ ಸೂರ್ಯ ಯಾವ ಥರ ಜಗಳ ಮಾಡೋದನ್ನೋದನ್ನು ನಾಳೆ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬೈ.